ನನಗೆ ಈ ಆರಂಭದಲ್ಲಿ ಸರ್ವಜ್ಞರ ಒಂದು ಮಾತು ನೆನಪಾಗ್ತಾ ಇದೆ. ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿಯೂ ಮಾಡದವನು. ಗೋವಿಂದಣ್ಣವ್ರು ಹೇಳಿರ್ತಾರೆ ವೀರೇಂದ್ರಗೆ, ಆಡಿಯೂ ಮಾಡದವನು ಏನು ಅಂತ ಹೇಳಿ. ವೀರೇಂದ್ರ, ಈಗ ರಾಜೀನಾಮೆ ಕೊಡಬೇಕು ಅನ್ನೋಂಥ ಇರಾದೆ ನಿಜಕ್ಕೂ ಇತ್ತು ಅಂತಂದ್ರೆ ಸುಮ್ಮನೆ ಸೈಲೆಂಟ್ ಆಗಿ ಹೋಗ್ಬೇಕು, ರಾಜೀನಾಮೆ ಕೊಡಬೇಕು, ಮಾಧ್ಯಮಗಳ ಮುಂದೆ ಸಾಧ್ಯ ಆದರೆ ಬಂದು ಇಂಥ ಕಾರಣಗಳಿಗೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿ ಹೋಗ್ಬೇಕು. ಸುಮ್ಮನೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ನನ್ನ ಜೊತೆ 20 ಜನ ಇದ್ದಾರೆ, ನನ್ನ ಜೊತೆ 30 ಜನ ಇದ್ದಾರೆ, ನಿನ್ನೆ ಹೇಳಿದವ್ರ ಹಿಂದೆ ಒಬ್ಬರು ಕಾಣಲಿಲ್ಲಪ್ಪ ಇವತ್ತು. ಅದು ಹೆಂಗೆ ಹೇಳಿದ್ರೋ ಏನು ಕಥೆನೋ ಗೊತ್ತಿಲ್ಲ. ಅಂದರೆ ಅಟೆನ್ಷನ್ ಕ್ರಿಯೇಟ್ ಮಾಡೋದು ಅಂತಾರಲ್ಲ, ಈ ರೀತಿ ಆಗುತ್ತೆ. ಬಟ್ ಅಟೆನ್ಷನ್ ಕ್ರಿಯೇಟ್ ಮಾಡುವ ಸಂದರ್ಭ ಮತ್ತು ಆ ಅವಕಾಶಗಳು ನಿಜಕ್ಕೂ ವರ್ಕೌಟ್ ಆಗುತ್ತಾ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಈಗ ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ ಇದ್ದರೆ ಹೋಗಬೇಕಾಗಿತ್ತು, ರಾಜೀನಾಮೆ ಕೊಡಬೇಕಾಗಿತ್ತು. ನಿನ್ನೆ ರಾಜೀನಾಮೆ ಕೊಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳಿದವರೆಲ್ಲ ಇವತ್ತು ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಈಗ ಮತ್ತೊಂದು ಮಾತಿದೆ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಪಾಟೀಲ್ರೆ. ಏನು ಹೇಳಿ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಅಂದರೆ ಹೊಟ್ಟೆಗೋಸ್ಕರ ಏನೇನೋ ವೇಷಗಳು ಹಾಕ್ತಾರಂತೆ ಪಾಟೀಲ್ರೆ. ಇವರೆಲ್ಲ ಹೊಟ್ಟೆ ಹಾಕಲ್ಲ ಬಿಡ್ರಿ, ಇವ್ರ ಹೊಟ್ಟೆಗಲ್ಲ, ಇವರಿಗೆಲ್ಲ ಹೊಟ್ಟೆಗೂ ಅಲ್ಲ, ಬಟ್ಟೆಗೂ ಅಲ್ಲ, ತಟ್ಟೆಗೂ ಅಲ್ಲ. ಇವ್ರದ್ದೇನು, ಇವರಿಗೆ ಉಳಿದಿದ್ದೆಲ್ಲ ಲೊಳ್ಳೊಟ್ಟೆ. ಇವ್ರದ್ದು ಒಂದೇ ಒಂದು ಇವ್ರಿಗೆ ಬೇಕಾಗಿರೋದು ಈ ಹೊಟ್ಟೆ ತುಂಬಿದವ್ರು ಅಂತಾರಲ್ಲ, ಅಧಿಕಾರದ ಕಟ್ಟೆ. ಆ ಕಟ್ಟೆ ಏರೋ ಸಲುವಾಗಿ ಇದೆಲ್ಲ ನಾನು ಹೇಳದ್ನಲ್ಲ, ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋದು ಇವರಿಗೆ ಅಧಿಕಾರ ನಿಮಿತ್ತಂ ಬಹುಕೃತ ವೇಷಂ ಅಂತ ಮಾಡ್ಬೋದು ನೀವು. ಈ ವೇಷಗಳೆಲ್ಲ ಹಾಕೋದು ಆ ಕಾರಣಕ್ಕಾಗಿ. ದಿನಕ್ಕೊಂದು ವೇಷಗಳು ಬರ್ತಾ ಇರುತ್ತೆ, ನೀವು ನೋಡ್ತಾ ಹೋಗ್ತಾ ಇರ್ತೀರಿ ಪಾಟೀಲ್ರೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತೇನು ನಡೆದಿದೆಯಲ್ಲ, ಬಹುಶಃ ಇದು ಈಗ ನಾವು ಹೇಳಿದ್ವಿ ಆರಂಭದಲ್ಲಿ ಏನಂತ, ಚಾಪೆ ಕೇಳಕ್ಕೆ ತೂರಿದ್ರೆ ರಂಗೋಲಿ ಕೇಳಕ್ಕೆ ತೂರೋದು ಅಂತೇಳಿ ಅಂಥ ಐಡಿಯಾಗಳನ್ನೆಲ್ಲ ಹುಡುಕ್ಬಿಟ್ಟಿದ್ದಾರೆ. ಹೆಂಗಿರ್ಬೇಕು, ರೆಸಿಗ್ನೇಷನ್ ಫಾರ್ಮ್ಯಾಟ್ ಹೆಂಗಿರ್ಬೇಕು, ಯಾರ ಕೈಗೆ ಕೊಡಬೇಕು, ಯಾರ ಕೈ ಕೊಟ್ಟರೆ ಅಂಗೀಕಾರ ಆಗೋದಿಲ್ಲ ಪಾಟೀಲ್ರೆ. ಅಂಗೀಕಾರ ಆಗೋದಲ್ಲ ಉದ್ದೇಶ, ಅಂಗೀಕಾರ ಆಗದೇ ಇರೋದು ಹೆಂಗೆ ಅಂತಲೇ ಇವ್ರು ಪ್ಲಾನ್ ಹುಡುಕಿರೋದು. ಈಗ ಹೆಂಗಾದರೂ ಈಗ ಕೆಲಸ ಆಗಬೇಕು ಅಂತಲೇ ಹುಡುಕ್ತಾರಪ್ಪ ದಾರಿ, ಕೆಲಸ ಆಗಬಾರ್ದು ಅಂತಲೇ ಯಾರು ದಾರಿ ಹುಡುಕ್ತಾರೆ ಅಂದರೆ ಇವರು ಇವತ್ತು ಹುಡ್ಕೊಂಡು ಕೂತಿದ್ದಾರೆ ನೋಡಿ. ಈಗ ಇವ್ರು ಹಿಂಗೆಲ್ಲ ದಾರಿ ಹುಡುಕ್ತಾರೆ ಅಂತಲೇ ಗೊತ್ತು, ಆದರೆ ಈ ನಡುವೆ ಈ ಅಂಗೀಕಾರ ಆಗದ ನಡುವಿನ ಅವಧಿಯಲ್ಲಿ ಏನೇನು ಡ್ಯಾಮೇಜ್ ಆಗಬೇಕು ಆಗಿರುತ್ತಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಒಂದು DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ, ನೀವು ಹೆಂಗಾರು ರಾಜೀನಾಮೆ ಕೊಡಿ, ನಾವು ಅಂಗೀಕಾರ ಮಾಡ್ತೀವಿ ಅಂದ್ಬಿಟ್ರು ಅವರು. ರಾಜೀನಾಮೆ ಕೊಟ್ರಿ ಅಂದರೆ ಅಂಗೀಕಾರ ಆಯಿತು ಅಂತ ಲೆಕ್ಕ ಅಂದ್ಬಿಟ್ರು ಅವರು. ಹಾಗಾಗಿ ಪಾಟೀಲ್ರೆ, ಈಗ ಯಾರ್ಯಾರು ರಾಜೀನಾಮೆ ಹಂಗೆ ರೆಡಿ ಮಾಡಬೇಕು, ಹಿಂಗೆ ರೆಡಿ ಮಾಡಬೇಕು ಅಂತ ಇದ್ದವರೆಲ್ಲ ಎಲ್ಲಿದ್ದಾರೆ, ಒಬ್ಬರು ಪತ್ತೆನೇ ಇಲ್ವಲ್ಲ ಪಾಟೀಲ್ರೆ. ನಿಮಗೇನಾದ್ರು ಸಿಕ್ಕಿದ್ರೆ, ನಮ್ಮ ಗೋವಿಂದಣ್ಣಂಗಂತೂ ಸಿಗಲಿಲ್ಲ ಅಂತ ಎಲ್ಲ ಹುಡ್ಕಾಡು ಬಂದರು ಅವರು. ಎಲ್ಲಪ್ಪ ರಾಜೀನಾಮೆ ಕೊಡ್ತೀರಿ ಅಂದವ್ರು ಎಲ್ಲಿದ್ದಾರೆ, ಎಲ್ಲೂ ಬರ್ತಾನೆ ಇಲ್ವಲ್ಲ. ಇಲ್ಲಿ ಸ್ಪೀಕರ್ ಚೇಂಬರ್ ಹತ್ರ ಹೋಗಿ ಬಂದರು, ಸೆಕ್ರೆಟ್ರಿ ಹತ್ರ ಹೋಗಿ ಬಂದರು, ಅಸೆಂಬ್ಲಿ ಸೆಕ್ರೆಟರಿ ಅವ್ರ ಹತ್ರ ಹೋಗಿ ಬಂದರು. ಯಾರಾದರೂ ಬಂದು ರಾಜೀನಾಮೆ ಕೊಟ್ರಾ? ಇಲ್ಲ, ಯಾರೂ ಕೊಟ್ಟಿಲ್ಲ. ಮತ್ತು ಮೀಡಿಯಾದೆಲ್ಲ ಹೇಳ್ತಾನೆ ಇದ್ದಾರಲ್ಲ, ಬೈಟ್ ಕೊಡ್ತಾನೆ ಇದ್ದಾರಲ್ಲ, ಅದು ನಿಮಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಹಿಂಗಾಗ್ಬಿಟ್ಟಿದೆ ಪಾಟೀಲ್ರೆ. ಅದಕ್ಕೆ ಏನಂದರೆ ಅಧಿಕಾರ ನಿಮಿತ್ತಂ ಬಹುಕೃತ ವೇಷಂ ಅಂತೇಳಿ ಪಾಟೀಲ್ರೆ ನಡೀತಾ ಇದೆ. ನಡೀಲಿ ಮುಂದುವರಿಲಿ. ಇನ್ನು ಏನಂತೀರಿ? ಒಂದು ಈ ಮಧ್ಯದಲ್ಲಿ ಈಗ ಶಾಸಕರು ಯಾರಿಗೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ, ಈಗ ಸದ್ಯಕ್ಕೆ ಸ್ಪೀಕರು ಇಲ್ಲ, ಯಾರು ರಿಸೈನ್ ತಗೊಳ್ಳೋದು ಅಂತ. ಆದಾಗ್ಯೂ ಹರಿಪ್ರಸಾದ್ ಅವರು ಮಧ್ಯಪ್ರವೇಶ ಮಾಡಿ ಒಂದು ಮಾತನ್ನು ಹೇಳಿದ್ದೇನಂತಂದ್ರೆ, ಶಾಸಕರು ರಾಜೀನಾಮೆ ಕೊಟ್ಟರೆ ತಕ್ಷಣ ಸ್ವೀಕರಿಸೋಂಗಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಹರಿಪ್ರಸಾದ್ ಅವರು ಯಾಕೆ ಈ ವಿಚಾರದಲ್ಲಿ ಇಂಟರ್ಫಿಯರ್ ಆದರು, ಅವ್ರಿಗೇನು ಸಂಬಂಧ, ಅವ್ರಿಗೇನು ಅಧಿಕಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಎನಿಹೌ, ಪಕ್ಷದ ಅಧ್ಯಕ್ಷರಾಗಿ ಆ ರೀತಿಯ ಮಾತುಗಳನ್ನು ಆಡಿರ್ಬೋದು, ಆದರೆ ಸಾಂವಿಧಾನಿಕವಾಗಿ ಪಾಟೀಲ್ರೆ ಏನು ಗೊತ್ತಾ, ಇಲ್ಲಿ ನನಗೆ ಕಾಣಿಸಿದ್ದು 2 ಧ್ರುವಗಳು. ಒಬ್ಬರು ಬಂದು ಬೆಳಗ್ಗೆ ಹೇಳ್ತಾರೆ ರಾಜೀನಾಮೆ ಕೊಟ್ಟರೆ ಅಂಗೀಕಾರ ಮಾಡ್ತೀನಿ ಅಂತ, ಮತ್ತೊಬ್ರು ಹೇಳ್ತಾರೆ ಇಲ್ಲ, ನಾನು ಅಂಗೀಕಾರ ಮಾಡಲ್ಲ. ನೀವು ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ, ಉತ್ತರ ಧ್ರುವ ದಕ್ಷಿಣ ಧ್ರುವ ಎರಡೂ ಕೂಡ ನೀವು ಸ್ಪಷ್ಟವಾಗಿ ಕಾಣಿಸ್ತಿದೆಯಲ್ಲ. ಒಬ್ರು ಹೇಳಿದ್ರು ನಾವು ಅಂಗೀಕಾರ ಕೊಟ್ಟು ಕೂಡಲೇ ಅಂಗೀಕಾರ, ಮತ್ತು ಎರಡನೇ ಮಾತೇ ಇಲ್ಲ ಅಂತ. ಮತ್ತೊಬ್ರು ಇಲ್ಲಪ್ಪ, ನಾನು ಸಮಾಧಾನ ಮಾಡ್ತೀನಿ, ಕೂರ್ಸ್ಕೊಂಡು ಮಾತಾಡ್ತೀನಿ ಅವ್ರನ್ನ ಅಂಗೀಕಾರ ಮಾಡೋಕ್ಕೆ ಹೋಗಲ್ಲ ಅಂತೇಳಿ. ಅಲ್ಲಿಗೆ ಮೆಸೇಜ್ ಈಸ್ ಕ್ಲಿಯರ್ ಪಾಟೀಲ್ರೆ. ಅವರು ಒಂದು ಎಚ್ಚರಿಕೆಯ ದಾಟಿಯಲ್ಲಿ ಆ ಅಧಿಕಾರದ ವಾಣಿಯಲ್ಲಿ ಮಾತಾಡಿದ್ರು. ಇನ್ನೊಬ್ರು ಇಲ್ಲ, ಹಂಗಲ್ಲ, ಅದು ಹಂಗಾಗೋದಿಲ್ಲ, ಕೂತ್ಕೊಂಡು ನಾವು ಮಾತಾಡಿ ಸಮಾಧಾನ ಮಾಡ್ತೀನಿ ಅನ್ನೋ ದಾಟಿಯಲ್ಲಿ ಇನ್ನೊಬ್ರು ಮಾತಾಡಿದ್ರು. ಅಲ್ಲಿಗೆ ನಾವು ಹೇಳ್ತಾ ಇರ್ತೀವಲ್ಲ, ಕೇಳ್ತಿರ್ತಾರೆ, ಎಲ್ಲಿದೆ ಬಣ, ಯಾವ ಬಣನೂ ಇಲ್ಲ, ಎಲ್ಲಿದೆ ಗುಂಪು, ಯಾವ ಗುಂಪುಗಾರಿಕೆನೂ ಇಲ್ಲ, ಒಂದೇ ಗುಂಪು ಅಂತಿರ್ತಾರೆ. ಇಲ್ಲಿ ಈ ಹೇಳಿಕೆಗಳೇ ಹೇಳ್ತಾ ಇರುತ್ತೆ, ಎಷ್ಟು ಗುಂಪು ಏನಂತಲಿ ನಾವು ಹೇಳೋದು ಬೇಡ, ನೀವು ಹೇಳೋದು ಬೇಡ, ನಮ್ಮ ಗೋವಿಂದಣ್ಣರು ಹೇಳೋದು ಬೇಡ. ಅವರವರ ಮಾತುಗಳಿದೆಯಲ್ಲ, ಆ ಮಾತುಗಳೇ ಉತ್ತರ ಪಾಟೀಲ್ರೆ. ಅಲ್ಲ ನೋಡಿ ಹೆಂಗೆ ಅಂತಂದರೆ, ಈಗ ಯೂಶ್ವಲಿ ರಾಜೀನಾಮೆ ಕೊಡುವಂಥ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ, ಶಾಸಕರು ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಂದರೆ ಒಂದೇ ಒಂದು ಲೈನಲ್ಲಿ, ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ಮುಗಿದೋಯ್ತು. ಅಲ್ಲಿ ಅವ್ರ ಕಾರಣನೂ ಹೇಳುವಂತಿಲ್ಲ, ಯಾಕೆ ರಾಜೀನಾಮೆ ಕೊಟ್ಟೆ, ಏನು ಎತ್ತ ಅಂತ ಹೇಳಂಗಿಲ್ಲ. ಒಂದು ಪೇಪರ್ ಮೇಲೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಮುಗಿದೋಯ್ತು. ಇವ್ರು ಹೆಂಗೆ ಅಲ್ಲಿ ಜಾಣತನ ಮಾಡಿದ್ರು, ಹಿಂಗಿದೆಯಾ ಮ್ಯಾಟ್ರು, ಹಂಗಾರೆ ಒಂದು 20 ಲೈನ್ ಬರೆದು ಬಿಡೋಣ, ರಾಜೀನಾಮೆ ಕೊಟ್ಟಂಗೂ ಆಗಿರುತ್ತೆ,
ರಿಜೆಕ್ಟು ಆಗುತ್ತೆ ಅಂತ ಭಾಳ ಜನರು. ಅಲ್ಲ ಆದರೆ ಡಿ ಕೆ ಶಿವಕುಮಾರ್ ಏನು ಹೇಳಿದರು, ನೀವು 20 ಅಲ್ಲ 50 ಲೈನ್ ಬರ್ಕೊಂಬನ್ನಿ, ನಾನು ಅಂಗೀಕಾರ ಮಾಡ್ತೀನಿ ಅಂತ. ಈಗ 1 ಲೈನು ಬೇಡ 50 ಲೈನ್ ಬೇಡ ಮರಯ್ಯ, ಇವ್ರು ರಿಸೈನ್ ಮಾಡೋದನ್ನ ಎಕ್ಸೆಪ್ಟ್ ಮಾಡ್ಬಿಡ್ತಾರಂತ, ಯಾವನು ಬೇಕು ಸವಾಸ ಅಂತ ಕೂತ್ಬಿಟ್ಟವ್ರೆ. ಪಾಟೀಲ್ರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು. ಈ 50 ಲೈನ್ ಬರ್ದಿರೋದು ಅಷ್ಟೇ ಅಲ್ಲ, ಮತ್ತು ಕೇಳ್ಕೊಂಡ್ರಂತೆ ಇದು ಹೋಗಿ ನಾವೇ ಕೊಟ್ಟರೆ ಅಕ್ಸೆಪ್ಟ್ ಆಗುತ್ತಾ ಅಥವಾ ನಮ್ಮ PA ಕೈಯಲ್ಲಿ ಕಳಿಸಿದ್ರೆ ಅಕ್ಸೆಪ್ಟ್ ಆಗುತ್ತಾ? ಇದು ಅದು ಒಂದು ಇದೆ ನಿಯಮ, ಏನು ಗೊತ್ತಾ, ಅವರೇ ವೈಯಕ್ತಿಕವಾಗಿ ಹೋಗಿ ಇನ್ ಪರ್ಸನ್ ರಾಜೀನಾಮೆ ಪತ್ರ ಕೊಡಬೇಕು ಅಂತಲೂ ಇದೆ ಅದರಲ್ಲಿ. ನೆನ್ನೆ ಯಶವಂತರಾಯಗೌಡ ಪಾಟೀಲ್ರು ಮಾಡಿದ್ರಲ್ಲ, ಅವ್ರು ಆ್ಯಕ್ಚುಲಿ ಫಾರ್ಮ್ಯಾಟ್ ಪ್ರಕಾರ ಮಾಡಿದ್ದಾರೆ. ಅವ್ರು ಒಂದೇ ಸಾಲಲ್ಲಿ ಬರೆದಿದ್ದಾರೆ ಮತ್ತು ಇನ್ ಪರ್ಸನ್ ಅವರೇ ಹೋಗಿ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ. ಅದು ಫಾರ್ಮ್ಯಾಟು. ಇದು ಎಷ್ಟೋ ಸತಿ ಪಾಟೀಲ್ ನಿಮ್ಗೆ ಹೇಳ್ತೀನಿ, ಸ್ಪೀಕರ್ ಎಲ್ಲೋ ಯಾವುದೋ ಊರಲ್ಲಿ ಇರ್ತಾರೆ, ಎಷ್ಟೋ ಜನ MLAಗಳು ಹುಡ್ಕೊಂಡೋಗಿ ಆ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಸ್ಪೀಕರ್ ಕೈ ಕೊಟ್ಟರು ಬಂದಿರೋ ಉದಾಹರಣೆಗಳು ಇದೆ. ಇಲ್ಲಿ ಏನೇನೆಲ್ಲ ಹುಡುಕಿದೆ ಅಂದರೆ ನಾನು ಹೇಳಿದ್ನಲ್ಲ, ರಂಗೋಲಿ ಕೆಳಗೆ ತೋರೋದು, ಆ ರೀತಿಯ ದಾರಿಗಳು. PA ಕೈಯಲ್ಲಿ ಕಳ್ಸೋದ, ನಮ್ಮ PRO ಕೈಯಲ್ಲಿ ಕಳ್ಸೋದ, OSD ಕೈಯಲ್ಲಿ ಕಳ್ಸೋದ, PS ಕೈಯಲ್ಲಿ ಕಳ್ಸೋದ. ಯಾರ ಕೈಯಲ್ಲಿ ಕಳಿಸಿದ್ರೆ ಅಂಗೀಕಾರ ಆಗಲ್ಲ. ಇದು ಹೆಂಗೆ ಕೊಟ್ಟರೆ ಅಂಗೀಕಾರ ಆಗಲ್ಲ, ಯಾರ ಕೈಯಲ್ಲಿ ಕೊಟ್ಟರೆ ಅಂಗೀಕಾರ ಆಗಲ್ಲ. ಮತ್ತು ಸ್ಪೀಕರ್ ಹೆಂಗಿದ್ರು ಇಲ್ಲ, ಡೆಪ್ಯೂಟಿ ಸ್ಪೀಕರು ಇಲ್ಲ. ಹಾಗಾದರೆ ಹೆಂಗೆ ಕಾರ್ಯದರ್ಶಿ ಕೈಯಲ್ಲಿ ಕೊಡೋದ, ಯಾರ ಕೈಯಲ್ಲಿ ಕೊಡೋದು? ಹಂಗಾಮಿ ಸ್ಪೀಕರ್ ಬಂದಿದ್ದಾರಲ್ಲ ಈಗ, ಅವ್ರ ಕೈಯಲ್ಲಿ ಕೊಟ್ಟರೆ ಹೆಂಗೆ? ಇದೆಲ್ಲ ಕಾನೂನುಗಳನ್ನ ಹುಡ್ಕಾಡಿದ್ದಾರೆ. ಇಷ್ಟೆಲ್ಲ ಕಾನೂನು ಹುಡ್ಕಾಡಿರೋದು ಏನಕ್ಕೆ ಪಾಟೀಲ್ರೆ? ಓಕೆ, ಆಗಬಾರ್ದು, ಅಂಗೀಕಾರ ಆಗಬಾರ್ದು ಅನ್ನೋದು ಮೂಲ ಉದ್ದೇಶ. ಅಂದರೆ ನಾವು ಹೇಳಿದ್ವಲ್ಲ, ಸ್ವರ್ಗಕ್ಕೆ ಹೋಗ್ಬೇಕು, ಸ್ಥಾನಮಾನ ಸಿಗಬೇಕು, ಡಿಮ್ಯಾಂಡ್ಸ್ ಫುಲ್ಫಿಲ್ ಆಗಬೇಕು, ಆದರೆ ಹೋಗ್ಬೇಕು ಪಾಟೀಲ್ರೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗಬಾರ್ದು, ಎಲ್ಲ ಸಿಗಬೇಕು. ಈ ರೀತಿಯ ಪ್ಲಾನ್ ಇದು ಪಾಟೀಲ್ರೆ, ಅಷ್ಟೇ. ಓಕೆ, ಫೈನ್. ಎರಡನೇ